ದುಬೈ ಏರ್ಪೋರ್ಟ್ನ ತೈಲ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿಯಾಗಿದೆ. ತೈಲ ಟ್ಯಾಂಕರ್ಗೆ ಬಿದ್ದ ಪರಿಣಾಮದಿಂದಾಗಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಏರ್ಪೋರ್ಟ್ ಆವರಣದಲ್ಲೇ ಇರುವಂತಹ ತೈಲ ಟ್ಯಾಂಕರ್ ಇದು. ಈಗ ದುಬೈ ಏರ್ಪೋರ್ಟ್ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ದುಬೈ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ಹಿನ್ನೆಲೆ ದುಬೈಗೆ ತೆರಳುತ್ತಾ ಇದ್ದಂತಹ ವಿಮಾನ ತಿರುವನಂತಪುರಂಗೆ ವಾಪಸ್ ಆಗಿದೆ. ನೋಡಿ, ಎಮಿರೇಟ್ಸ್ ವಿಮಾನ ತಿರುವನಂತಪುರಂಗೆ ವಾಪಸ್ ಆಗಿರೋದು. ತಿರುವನಂತಪುರಂನಿಂದ ದುಬೈಗೆ ತೆರಳುತ್ತಾ ಇದ್ದಂತಹ ವಿಮಾನ ಅದು. ಬಟ್ ಈ ರೀತಿ ಅವಘಡ ಆಗ್ತಾ ಇದ್ದಂತೆ ವಾಪಸ್ ಆಗಿದೆ. ಎಮಿರೇಟ್ಸ್ DRV-DXB ವಿಮಾನ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಪ್ರಮೋದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹರೀಶ್, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಯುದ್ಧ ಬಹಳ ತೀವ್ರತೆ ಪಡೆದುಕೊಳ್ತಾ ಇದೆ, ಉದ್ವಿಗ್ನತೆ ಸೃಷ್ಟಿ ಮಾಡ್ತಾ ಇದೆ, ಏನಾಗುತ್ತಪ್ಪ ಅನ್ನುವಂತಹ ಭಯ ಸೃಷ್ಟಿ ಮಾಡ್ತಾ ಇದೆ. ಈಗ ಮತ್ತೆ ದುಬೈ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗ್ತಾ ಇರುವಂತಹ ಪ್ರಸಂಗ, ಸದ್ಯದ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹರೀಶ್. ಮಧು ನಾಗರಾಜ್, ಇವತ್ತು ಇರಾನ್ ದುಬೈ ಮೇಲೆ ದೊಡ್ಡದಾದಂಥ ಅಟ್ಯಾಕನ್ನು ಮಾಡಿದೆ. ಮುಖ್ಯವಾಗಿ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡಿತ್ತು ಮತ್ತು ಇರಾನ್ಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿತ್ತು. ಇದನ್ನು ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಕಾರಣದಿಂದನೇ ಇರಾನ್ ಈಗ ದುಬೈ ಮೇಲೆ ದೊಡ್ಡದಾದಂಥ ಅಟ್ಯಾಕನ್ನು ಮಾಡಿದೆ. ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಪಕ್ಕದಲ್ಲೇ ಇರ್ತಕ್ಕಂತಹ ತೈಲ ಟ್ಯಾಂಕರ್ಗನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ಅಟ್ಯಾಕನ್ನು ಮಾಡಿರುವಂತಹದ್ದು. ಈ ಡ್ರೋನ್ ಅಟ್ಯಾಕ್ನಲ್ಲಿ ಭಾರಿ ದೊಡ್ಡ ಪ್ರಮಾಣದ ಬೆಂಕಿ ಆವರಿಸ್ಕೊಂಡಿರುವಂತಹದ್ದು. ಇಡೀ ದುಬೈ ಏರ್ಪೋರ್ಟ್ ಸುತ್ತಮುತ್ತ ದೊಡ್ಡದಾದಂತಹ ಹೊಗೆ ಆವರಿಸ್ಕೊಂಡಿದೆ, ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿದೆ. ಮತ್ತು ಏರ್ಪೋರ್ಟ್ಗೆ ಬರುವಂತಹ ಎಲ್ಲ ವಿಮಾನಗಳನ್ನು ಕೂಡ ರದ್ದು ಮಾಡಲಾಗಿದೆ. ದುಬೈ ಏರ್ಪೋರ್ಟ್ನಿಂದ ಯಾವುದೇ ರೀತಿಯಾದಂಥ ವಿಮಾನ ಹಾರಾಟ ಸದ್ಯಕ್ಕಿಲ್ಲ. ಮತ್ತು ಏರ್ಪೋರ್ಟಿಗೆ ಬರೋದಾಗಲಿ, ಏರ್ಪೋರ್ಟ್ನಿಂದ ಹೊರಗಡೆ ಹೋಗುವಂಥ ವಿಮಾನಗಳಿಗಾಗಲಿ ಯಾವ ವಿಮಾನಗಳಿಗೂ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಸಂಪೂರ್ಣ ಏರ್ಪೋರ್ಟ್ ಬಂದ್ ಆಗಿರುವಂತಹದ್ದು. ಏರ್ಪೋರ್ಟ್ ಪಕ್ಕದಲ್ಲಿ ಇರತಕ್ಕಂತಹ ತೈಲ ಟ್ಯಾಂಕರ್ನೇ ಗುರಿಯಾಗಿರಿಸಿಕೊಂಡು ಇರಾನ್ ಈ ರೀತಿಯಾದಂಥ ದೊಡ್ಡ ದಾಳಿಯನ್ನು ಮಾಡಿದೆ. ಹೀಗಾಗಿ ಇಡೀ ಏರ್ಪೋರ್ಟ್ನಾದ್ಯಂತ ಏರ್ಪೋರ್ಟ್ ಸುತ್ತಮುತ್ತ ಎಲ್ಲವೂ ಕೂಡ ಹೊಗೆ ಆರಿಸ್ಕೊಂಡಿದೆ, ಬೆಂಕಿ ದಗದಗಿಸ್ತಾ ಇರುವಂತಹದ್ದು, ಬೆಂಕಿಯನ್ನು ನಂದಿಸುವಂತಹ ಕೆಲಸ ನಡೀತಾ ಇದೆ. ಮತ್ತು ಟ್ಯಾಂಕರ್ ಈ ಸುತ್ತಮುತ್ತ ಇದ್ದಂತಹ ಕೆಲಸಗಾರರೇನಿದ್ರು ಅವರನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಮತ್ತು ಏರ್ಪೋರ್ಟ್ನಲ್ಲಿದ್ದಂತಹ ವಿಮಾನಗಳು ಅಂದರೆ ಟ್ಯಾಂಕರ್ಗೆ ಹತ್ತಿರ ಇದ್ದಂತಹ ವಿಮಾನಗಳನ್ನು ಕೂಡ ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತಹದ್ದು. ಇಲ್ಲಿ ಬಹುಮುಖ್ಯವಾಗಿ ಭಾರತದಿಂದ ದುಬೈಗೆ ಹೋಗಬೇಕಾದಂತಹ ವಿಮಾನಗಳು ಕೂಡ ಸಂಪೂರ್ಣವಾಗಿ ರದ್ದಾಗಿರುವಂತಹದ್ದು. ದುಬೈನ ಪ್ರಮುಖ ಏರ್ಲೈನ್ಸ್ ಆದಂತಹ ಎಮಿರೇಟ್ಸ್ ಏನಿದೆ ಅದು ತಿರುವನಂತಪುರಂನಿಂದ ಹೊರಟಿತ್ತು ದುಬೈಗೆ, ಅದು ಕೂಡ ಅರ್ಧದಿಂದ ವಾಪಸ್ ಈಗ ತಿರುವನಂತಪುರಂಗೆ ಬಂದು ಲ್ಯಾಂಡ್ ಆಗಿರುವಂತಹದ್ದು. ಜೊತೆಗೆ ಏರ್ ಇಂಡಿಯಾ ಆಗಿರ್ಬೋದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳು ಕೂಡ ಸಂಪೂರ್ಣ ದುಬೈಗೆ ಹೋಗುವಂಥ ವಿಮಾನಗಳು ಸಂಪೂರ್ಣ ರದ್ದಾಗಿರುವಂತಹದ್ದು. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ.